ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಕರ್ತವ್ಯವೇ ದೇವರು. ಸೆಂಟ್ರಿ ಸೆಂಟ್ರಿ ಎಲ್ಲ ಇವನ ಡ್ಯೂಟಿ ಮಾಡೋದು ಬಿಟ್ಟು ಹೊರಕ್ಕೆ ಹೊಡಿತಾ ಇದೀಯಾ? ಇರು ಮಾಡ್ತೀನಿ. ನಮಸ್ಕಾರ ಸರ್. ಅಲ್ಲ ಕಣಯ್ಯ, ಕುಂಭಕರ್ಣ ನಿಮ್ಮ ಅಣ್ಣನ ಇಲ್ಲ ತಮ್ಮನ? ಸರ್ ನಮ್ ಚಿಕ್ಕಪ್ಪ ಸರ್. ಏನಯ್ಯ ಇನ್ನು ಯಾರು ಡ್ಯೂಟಿ ಬಂದಂಗಿಲ್ಲ? ಎಲ್ಲ ನಿಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಸರ್. ವೆರಿ ಗುಡ್ ವೆರಿ ಗುಡ್. ವಾಟ್ ಯು ಮೀನ್? ಸರ್ ನೀವು 2 ಗಂಟೆ ಲೇಟ್ ಆಗಿ ಬಂದ್ರೆ ನಿಮ್ ಶಿಷ್ಯರೆಲ್ಲ 4 ಗಂಟೆ ಲೇಟ್ ಆಗಿ ಬರ್ತಾರೆ. ಹಿಡ್ಕೊ ಇಲ್ಲಿ, ನಿನ್ನ ಆಮೇಲೆ ಬಂದು ವಿಚಾರಿಸ್ತೀನಿ. ಯಾವನು? ನಾನು ಕಮಿಷನರ್. ನಮಸ್ಕಾರ ಸರ್. ಏನ್ರಿ ಸ್ಟೇಷನ್ ನಲ್ಲಿ ಸ್ಟಾಫ್ ಎಲ್ಲ ಸರಿಯಾಗಿ ಡ್ಯೂಟಿ ಮಾಡ್ತಿದಾರಾ? ನೋ ಡೌಟ್ ಸರ್. ಟೈಮಲ್ಲೂ ಸಿನ್ಸಿಯರು, ಡ್ಯೂಟಿಲೂ ಸಿನ್ಸಿಯರು, ಅನುಮಾನವೇ ಬೇಡ. ಮಾನ ಇದ್ದು ಮಾತಾಡ್ತಿದ್ದೀರೇನ್ರಿ? ಈಗ ತಾನೇ ನಾನು ಸ್ಟೇಷನ್ ವಿಸಿಟ್ ಕೊಟ್ಟು ಬಂದೆ. ನೊಣ ಹೊಡಿಯೋಕ್ಕೂ ಒಬ್ರು ಇಲ್ವಲ್ರಿ ಅಲ್ಲಿ? ಅದು ಹಾಗಿರ್ಲಿರಿ. ಮಾರ್ಕೆಟ್ ಹತ್ರ ರೌಡಿಗಳ ಗಲಾಟೆ ಜಾಸ್ತಿ ಆಗಿದೆ. ಮೊದಲು ಪಿಸಿಗಳನ್ನ ಕಳಿಸಿ. ಸರ್ ಅಂದ್ರೆ ಅದೇ ಸರ್, ಕಳಿಸ್ತೀನಿ ಸರ್. ಎಲ್ಲ ಹಾಳಾಗೋದ್ರು ಈ 420 840 ನನ್ನ ಮಕ್ಕಳು. ಇಳಿರಿ ಬೇಗ. ಬೇಗ ಇಳಿರಿ. ఏడుకొండల వాడ బాగా దర్శనం ఇచ్చావయ్యా. అయ్యో నా బ్యాగు దొంగ ఎత్తుకుపోయినాడే. అయ్యో బ్యాగు, అయ్యో పోలీస్ పోలీస్, ఇడిరి ఇడిరి దొంగ దొంగ. అయ్యో నా బ్యాగు పోయిందే. పోలీస్ ఇడిరి ఇడిరి దొంగ దొంగ ఇడిరి. ನಮಸ್ಕಾರ ಸರ್. ದೇವರಾಗ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನಾನಲ್ಲೇ ನಿನ್ ಪ್ರಾಣ ಕಾಪಾಡ್ದೆ. ನಾನು ಕಾಪಾಡಿದ್ದು ಈ ಬ್ಯಾಗ್ನ. ಅದ್ ಸರಿ, ಈ ಬ್ಯಾಗು ನಿನ್ ಪ್ರಾಣಕ್ಕೂ ಏನ್ ಸಂಬಂಧ? ఇదే నా ప్రాణ ఈ బ్యాగ్ అಲ್ಲಿರೋ తిరుపతి లడ్లే ఉన్నాయి సార్. దయచేసి నా బ్యాగ్ ఇచ్చండి సార్. ಕೊಡ್ತೀನಿ ಇರುಗುರು. ಈ ಬ್ಯಾಗ್ ಅಲ್ಲಿ ಎಷ್ಟು ಲಡ್ಡು ಇದೆ? 10 ఉన్నాయి. ಈ ಕಡೆ ರಾನ 1 ನಿಮಿಷ. ಒಂದ್ 100 ಒಳಗ್ ತೊಳ್ಳು. ಏನ್ ಸಾರ್ ಪೊಲೀಸ್ನವ್ರ ಇದ್ಕೊಂಡು ಲಂಚ ಕೇಳ್ತೀರಾ? ಅಲ್ಲಯ್ಯ, ಇದೇ ನೋಡು ಬೇಡ ಅನ್ನೋದು. ಈ ಬ್ಯಾಗ್ ನೋಡ್ಸಕ್ ಎಷ್ಟು ಕಷ್ಟಪಟ್ಟಿದ್ದೀನಿ. ಹೌದು, ಅದ್ ನಿಮ್ ಕರ್ತವ್ಯ. ನಿನ್ ಕೂದ್ಲೇನ್ ಮಾಡ್ದೆ? ದೇವ್ರಿಗೆ ಕೊಟ್ಟೆ. ಯಾಕೆ ನಿನ್ ದೇವ್ರನ್ ಬಾಳ್ಡ್ಡ? ಅಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಅಲ್ಲಯ್ಯ, ಒಳ್ಳೇದ್ ಮಾಡಕ್ಕಿನ್ನ ಮುಂಚೆನೆ ತಿರುಪ್ತಿಗೆ ಹೋಗಿ ನಿನ್ ತಲೆ ಕೂದಲನ್ನ ಲಂಚ ಅಂತ ಕೊಟ್ಟು ಬಂದಿದ್ಯಾ. ಒಳ್ಳೇದ್ ಮಾಡ್ರ ನನಗ್ ಕೊಡಕ್ ಹಿಂದೆ ಮುಂದೆ ನೋಡ್ತೀಯಲ್ಲಯ್ಯ. ಅದಕ್ಕೆ ಕಣಯ್ಯ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು. ಕೊಡ್ಲೇಬೇಕಾ ಸಾರ್? ಬೇಡ ಬಿಡು, ದುಡ್ಡು ಇಟ್ಕೊ, ಲಡ್ಡು ನಾನು ತಗೊಂಡೋಗ್ತೀನಿ. ಸಾರ್ ನನ್ ಪ್ರಾಣನೇ ಇದೆ ಸರ್ ಅದ್ರಲ್ಲಿ. ಮತ್ತೆತ್ತು ತಿರುಪ್ತಿಗೆ ಹೋದ್ರೆ ತಲೆ ಕ್ಷೌರ, ಬೆಂಗಳೂರಿಗೆ ಬಂದ್ರೆ ಕಾಸೇ ಕ್ಷೌರ. ಏಡುಕೊಂಡಲವಾಡ ಗೋವಿಂದ ಗೋವಿಂದ. ಪೊಲೀಸ್ ಸೇರ್ಕೊಳ್ಳೋದಕ್ಕಿಂತ ಎಣ ಕಾಯ್ದು ಎಷ್ಟೋ ಮೇಲು. ತಗದು ಬುಟ್ಟ ಇದ್ರೆ ನೋಡು. ನನ್ನ ನಂಬರ್ ಹಿಡಿದು ಕರೆಯಕ್ ನೀನೇನ್ ನಮ್ ಸಾಹೇಬ್ರೇನೆ? 420 ರೀ. ನನ್ನ ಯಾಕ್ರಿ 420 ಅಂತ ಕರೀತಾ ಇದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ 50-50 ಅಲ್ವೇನೆ? ನಾನು 840 ಆದ್ರೆ ನೀನು 420. ಹಾಗಾದ್ರೆ ಈ ಕೂಸು 210. ರೀ ಈ 210 2 ಕೆಜಿ ಹಲ್ವಾ ತಿನ್ಬೇಕು. ತಂದ್ಕೊಡ್ರಿ. 2 ಕೆಜಿ ಹಲ್ವಾ ತಿನ್ಬೇಕು ಅಂತ ನೀನು ಕೂಸು ಎಲ್ಲಿಂದ ತರಲೆ ಕಾಸು? ಎಲ್ಲಿಂದ ತಂದ್ಕೊಡಿ. ನನಗೇನು, ಒಟ್ನಲ್ಲಿ ಕೂಸು ಹಲ್ವಾ ತಿನ್ಬೇಕು ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ 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 ಆಗಲ್ಲ. ನೋಡ್ರಪ್ಪ, ಏನೋ ಬಸ್ರಿ ಹೆಂಗ್ಸು ಬೈಕ್ ಆಯ್ತದೆ, ಒಂದು ತಿನ್ನೋದಕ್ಕೆ ಅಲ್ವಾ ತಂದ್ಕೊಡು ಅಂತಂದ್ರೆ ತಂದ್ಕೊಡಕ್ಕಿಲ್ಲ ಅಂತದಲ್ಲ. ಈ ಮಗಕ್ಕೆ ಎಂಟಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು ಅಲ್ವನಕ್ಕ? ಯಾವ ನಿನ್ ಮರ್ಯಾದೆ ಇದೆಯೇನಯ್ಯ? ಬಸ್ರಿ ಆದ ಹೆಂಗ್ಸಿನ ಬೈಕೆ ತೀರ್ಸ್ದೆ ಇದ್ಮೇಲೆ ನೀನ್ ಯಾವ ಸೀಮೆ ಗಂಡ್ಸಯ್ಯ? ನೋಡು, ನನ್ ಹೆಂಡತಿ ಏನಾದ್ರೂ ಬಸ್ರಿ ಆಗಿದ್ದು ಮೈಸೂರು ಅರಮನೆ ಕೇಳಿದ್ರು ತಂದು ಕೊಡ್ತಿದ್ದೆ, ಗೊತ್ತಾ? ಈಗಾದ್ರೆ ಏನಾಗೈತೆ? ಇವಳೇ ನಿನ್ ಎಂಡ್ರು ಅಂತ ತಿಳ್ಕೊಂಡು
2 kg ಬದ್ಲಿಗೆ 4 kg ಕರ್ಕೊಂಡೋಗಿ ತಿನ್ಸು. ಕರ್ಕೊಂಡೋಗು. ಮುಚ್ಚಯ್ಯ ಬಾಯ್ನ, ಸೊಳ್ಳೆ ಓದಾತು. ಅಣ್ಣ ಮುದುಕ ಕರ್ಕೊಂಡೋಗಿ ಏನ್ ಮಾಡ್ತಾನಣ್ಣ? ನಮ್ಮನೆ ಕಳಿಸ್ಬಿಡಿ. ಚೂರು ಪಾರು ಹಲ್ವಾ ಯಾಕೆ, ಹಲ್ವಾದಲ್ಲಿ ಅಭಿಷೇಕನೇ ಮಾಡಿ ಹಾಕ್ಬಿಡ್ತೀನಿ. ದೇವರ್ಸಿ ಕಂಡ ಹಲ್ಕ ನನ್ನ ಮಕ್ಳೆಲ್ಲ ಹಲ್ವಾ ಕೊಡಿಸ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಏನ್ರಿ ನೀವು 1 kg ಯಾಕೋ 10 kg ತರೋ ತಾಕತ್ ನನಗೈತೋ ನನ್ನ ಮಗನೇ. ಬೇಕಂದ್ರೆ ನಿನ್ನೆ ಅಂತೀನಿ ನನ್ನ ಮನೆ ಕಳಿಸು, 1 kg ಸೀನಾ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರ ಒಳ್ಳೆ ಗೂಟ ನಿಂತ್ಕೊಂಡಿದ್ರಲ್ರಿ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೋ ಒಮ್ಮೆ. ಆ ನನ್ ಮಗನಿಗೆ ಏನ್ ಗೊತ್ತಿಲ್ವಾ? ಅಮ್ಮ ಮಾರಮ್ಮ, ನಿನ್ ಮಾತು ಕಟ್ಕೊಂಡು ನ್ಯಾಯ ಹೇಳಕ್ ಬಂದಲ್ಲ, ನನ್ನ ಎಕಡ ತಗೊಂಡು ನಾನೇ ಪಟ ಅಂತ ಹೊಡ್ಕೋಬೇಕು. ನನ್ನ ಹತ್ರ ಜೊತೆ ಹಳೆವಾವೆ ಕೊಡ್ಲಾ, ಹೊಡ್ಕತಿಯಾ? ಏಯ್ ಏನ್ ನೋಡ್ತಾ ಇದ್ರೆ, ರೆಡಿ ಹೋಗೋಣ. ಇವ್ರುಗಳು ದಿನ ಇದ್ದದ್ದೆ. ಏಯ್ ನಡಲೋ ಬದ್ಮಾಶ್ ನನ್ನ ಮಕ್ಳ. ಅಲ್ವಾ ನೀನು 420 ನೀನ್ 210 ಕೇಳ್ತದ ಅಲ್ವಾ? ನೋಡು 10 kg ಹಲ್ವಾ ತಗೊಂಬಂದು ಹಲ್ವಾದಲ್ಲೇ ನಿನ್ಗೆ ಅಭಿಷೇಕ ಮಾಡ್ಬಿಡ್ತೀನಿ. ನೀವ್ ಒಳಗ್ ನೋಡಿಯಮ್ಮ, ಕಣ್ಣು ದೃಷ್ಟಿ ಆಗುತ್ತೋ. ನೋಡಿಯಮ್ಮ ಅಬ್ಬಾ, ಇವಳು ಬಸರಾಗದ್ರ ಬದಲು ನಾನಾದ್ರೂ ಬಸರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಸೊಂಟ ಬರ್ದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಎಷ್ಟಲ್ಲ ಹೇಳಿದ್ದೀನಿ, ನಿನ್ಗೆ ಹಿಂದೆ ಕುತ್ಕೊಳ್ಳೋ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್ ಯಾವ ಬದ್ಮಾಶ್ ನನ್ ಮಗ ಹೇಳ್ದ ಹೊಡಿಯಕ್ ಬರಲ್ಲ ಅಂತ? ಒಂದ್ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ, ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನೀನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. ಆಹಾ 7 ಕೋಟಿ ವೆಂಕಟ್ರ ಬಿಡ, ನಿನ್ ದಯಾನೇ ದಯಾನಪ್ಪ. ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು ಎರಡು ಒಂದೇ. ಹಂಗಾದ್ರೆ ನಿನ್ ಎಂಡ್ರು ಬಂದು ಎಣ್ಣ ಕುಡಿದ್ರೆ ಕೋತಿ 1 ಲಕ್ಷ ಸತಿ ಹೇಳೋ ಆ ಮಾತನ್ನ. ಬಂದೇ ಇರೋ ನಿಮಿಷ. ಎಲ್ಲೋಗ್ತೀಯ? ಒಳಗ ಕೇಳ್ಕೊಂಡ್ ಬರ್ತೀನಿ. ಮಿಟಿಂಗ್ ಇಟ್ಟಿಬಿಟ್ಟಿಯಪ್ಪ ನಿನ್ ದಮ್ಮಯ್ಯ ಅಂತೀನಿ. ಹಂಗಾದ್ರೆ ತಳ್ಳು 150. ಏನ್ ಗುರುತಾವೆಲ್ಲ ಲಂಚನ? ಬಂದೇ ಅಯ್ಯೋ ಬೆಳಗಾಗಿ ಎದ್ದು ಯಾರ ಮಕ ನೋಡುದು ಶಿವನೇ. ತಗೋ ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು. ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, 11 ಗಂಟೆಗೆ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನೇ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸಾ. ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್. ಮತ್ತೆ ಲೇಟು? ಅದೇ ಸಾರ್ ಅಮ್ಮವ್ರು ಬರಕ್ ಕೇಳಿದ್ರು. ಅಮ್ಮವ್ರು? ಯಾರಮ್ಮವ್ರು? ಅದೇ ನಿಮ್ಮಮ್ಮವ್ರು ಸರ್. ಅದೇ ಸರ್ ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗುವಂತೆ ಬಾಂದಿದ್ರು, ಅದಕ್ಕೆ ಹೋಗಿದ್ದೆ. ಇವ್ ಬೆಡ್ರೂಮ್ ಹೋಗಿದ್ದೆ? ಅದೇ ಸಾರ್, ನೀವು ಮನಿಕೊಳ್ಳೋ ಹಾಸಿಗೆ ಅರ್ಧೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಡ್ ಬಾ ಅಂದ್ರು. ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸರ್. ಸರಿ. ನಿಂದೇನೆ ಯಾರು ಆಗ? ಅದೇ ಸರ್, ನಿಮ್ ಮಗಳು ಕರ್ಕೊಂಡು. ಅದೇ ಸರ್, ಕಾನ್ವೆಂಟ್ ಬಿಡಕ್ ಕರ್ಕೊಂಡೋಗಿದ್ದೆ. ಓ ಏನ್ರಯ್ಯ, ಎನ್ ಎಸ್ ರಾವ್ ತರ ಡಬಲ್ ಮೀನಿ ಮಾತಾಡಿ ನನ್ನ ಬಿಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. ಸಾರಿ ಸರ್. ಓಕೆ. ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸರ್? ಇಲ್ಲ, ನೀನಿಲ್ಲೇ ಎದ್ಕೊಂಡು ನನ್ ತಿತ್ತಿ ಮಾಡು. ಆಗ್ಲಿ ಸರ್, ಬರ್ತೀವಿ ಸರ್. ಒಳ್ಳೆ ಕಿಟ, ಕಣ್ಣು ಗೊತ್ಕೊಂಡಂಗೆ 100 ರೂಪಾಯಿ ಇಟ್ಟಿದ್ದೀನಪ್ಪ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಇಲ್ಲ ಹಲ್ವಾದಲ್ಲಾದ್ರೂ ತಗೊಂಡಾಗ ಹಾಕು. ತಗೋ. ಇಲ್ಲಿ ತರಕಾರಿ ಅಂಗಡಿ ಕಾಣ್ತಾ ಇದೆಯಲ್ಲ, ಐಸ್ ಕ್ರೀಮ್ ತಿಂತಾರೋ, ಬಂದ್ಬಿಡ್ತೀನಿ. ಆಗ್ಲಪ್ಪ. ಏ ತರಕಾರಿ ಅಂಗಡಿಲಿ ಐಸ್ ಕ್ರೀಮಾ? ಯಾರ ಓನರು? ನಾನೇ ಸರ್. ಏನ್ ಸರ್? ರೋಲಿಂಗ್ ಶರ್ಟ್ನ ಸಾಹೇಬ್ರು ಕರಿತಾರೆ ನಡಿ. ಯಾಕೆ ಸರ್? ಅಲ್ಲಯ್ಯ, ಇದೇನ್ ಮಟನ್ ಸಾಲ ಇಲ್ಲ ಸ್ವೀಟ್ ಸಾಲ? ಸರ್ ಮೊನ್ನೆ ಇಲ್ಲಿರೋ ಆಳು ಮುಳು ಸ್ವೀಟ್ಗಳು ತಿಂದು ಕಳಸ್ಪಳ್ಳಿ 4 ಜನ ಸತ್ತೋಗಿದ್ದಾರೆ. ಹಾಗೆ ಬಾಗ್ಲ ನಡಿ. ಕಳಾಸಿ ಪಾಳ್ಯಂನಲ್ಲಿ ಜನ ಸಾಯೋದಕ್ಕೆ ಸ್ವೀಟೇ ತಿನ್ಬೇಕಾ ಸಾರ್? ಅಲ್ಲಿ ನಿಂತ್ಕೊಂಡು 3 ನಿಮಿಷ ವಾಸನೆ ಕುಡಿದ್ರೆ ಸಾಕು, ಸತ್ತೋಗ್ಬಿಡ್ತಾರೆ ಜನ. ಅದೆಲ್ಲ ಗೊತ್ತಿಲ್ಲ, ಸಾಹೇಬ್ರು ಕರಿತಾರೆ ನಡಿ. ಬರ ಕಡ ಹಾಕು ಬಾಗ್ಲ. ಅಂದಾಗೆ ಫ್ರೆಶ್ ಆಗಿ ಸ್ವೀಟ್ಸ್ ಏನಿದೆ ಸರ್? ಫ್ರೆಶ್ ಆಗಿ ಅಲ್ವಾ ಇದೆ? ಬಾದಾಮಿ ಅಲ್ವಾ ಇದೆಯಾ? ಇದೆ ಸರ್, ಬಾದಾಮಿ ಅಲ್ವಾ. ಕಟ್ಸು 1 2 kg. ಸರ್ ಅದ್ರ ನೊಣ ಬಿದ್ದಿದೆ ಸರ್.
ನೊಣ ಬಿದ್ರೇನು ಎಣ ಬಿದ್ರೇನು ಕಟ್ಸ 2 kg ಡೇ ಸಾಹೇಬ್ರಿಗೆ 2 kg ಬಾದಾಮಿ ಅಲ್ವಾ ಕಟ್ಟ. ಚಲೋ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ. ತಗೊಳ್ಳಿ ಸರ್. ಕೊಡ್ಲಾ ಸರ್ ದಯವಿಟ್ಟು ಇನ್ಮೇಲೆ ಬರಬೇಡಿ ಸರ್. ಹಲ್ಕ ನನ್ನ ಮಕ್ಳ, ನಿಮ್ದು ಒಂದು ಬದುಕ. ಬಾರೆ ವಾ. ಏ ಕೃಷ್ಣ, ನೀನ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕಿಂತ ನನ್ನ ಮಗ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಳ್ಳೆ ರೋಲ್ ಕಾಲ್ ಮಾಡ್ಬೋದಾಗಿತ್ತು ಕಣೋ. ಹಣೆ ಬರನವ ಆದ್ರೂ ಆಗ್ತೀನಿ. ಆಗಪ್ಪ ಆಗು. ಅಲ್ಲ ಕಣೋ, ಅವನ ಹತ್ರ 2 kg ಅಲ್ವಾ ಪುಗುಟ್ ಹಿಡಿದ್ಬಿಟ್ಟೆ, ನನ್ನ ಹತ್ರ ಇದ್ದಿದ್ 100 ರೂಪಾಯಿನೂ ಕಿತ್ಕೊಂಡ್ಬಿಟ್ಟೆ. ನನ್ ದುಡ್ಡು ನನಗೆ ಕೊಟ್ಬಿಡಪ್ಪ, ನಿನ್ ದಮ್ಮಯ್ಯ ಅಂತೀನಿ, ಕೊಟ್ಬಿಡಪ್ಪ. ಯಾವ ದುಡ್ಡು? ಯಾವ ದುಡ್ಡ? ನನ್ನ ಹತ್ರ ಇಸ್ಕೊಂಡಲ್ಲ 100 ರೂಪಾಯಿ, ಅದು ಕಣೋ. ದುಡ್ಡ ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲಮ್ಮ. ನಿನಗೆ ಸ್ವೀಟ್ಸ್ ಬಂದಾಯ್ತಲ್ಲ, ಬಿಡು ಗಾಡಿನ. ಹಂಗನ್ಬೇಡ ಕಣೋ, ನಾನು ನಿನ್ ಸ್ನೇಹಿತ, ನಿನ್ ಗುರು ಇದ್ದಂಗೆ ಕಣೋ. ದೊಡ್ಡ ಲಂಚದ ವಿಷಯದಲ್ಲಿ ಸ್ನೇಹಿತ ಆದ್ರೂ ಅಷ್ಟೇ, ಗುರು ಆದ್ರೂ ಅಷ್ಟೇ. ನಮ್ಮ ಹತ್ರ ಬಂದ್ಮೇಲೆ ಬಿಡೋದಿಲ್ಲಮ್ಮ. ಏಯ್, ನೀನೇನಾರ ದುಡ್ಡಿನ ಬಗ್ಗೆ ಇಷ್ಟೊಂದು ದುರಾಸೆ ಇಟ್ಕೊಂಡ್ರೆ ನನಗಿಂತನೂ ಬಜಾರಿ ಹೆಂಡತಿ ಸಿಗ್ತಾಳೆ ನಿನ್ಗೆ. ಹಾಗಾದ್ರೆ ನೀನ್ ಹೆಂಡತಿ ಬಜಾರಿನ ಕೇಳ್ಕೊಂಬರ್ತೀನಿ. ಅಪ್ಪ ಕೃಷ್ಣ ಪರಮಾತ್ಮ, ಇನ್ನು ಮಲ್ಗೆ ಇದೆಯಲ್ಲ, ಯಾಕೆ ಮೈಲಿ ಹುಷಾರಿಲ್ವಾ? ಇಲ್ಲ ದೊಡ್ಡ, ಜ್ವರ. ಜ್ವರ? ನಿನ್ಗೇನೆ ಅಂತ ಜ್ವರ? ಅಯ್ಯೋಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲಪ್ಪ. ಲೋ ರಾಜ, ಹೇಳು, ಒಂದಿಷ್ಟು ಕಷಾಯನಾರು ಕಾಸು ಕೊಡ್ತೀನಿ. ಇಲ್ಲ ಗುರು, ಇದು ಕಷಾಯದಿಂದ ವಾಸಿ ಆಗೋ ಜ್ವರ ಅಲ್ಲ, ಮತ್ತೆ ಕನ್ಯಾಮಣಿಯಿಂದ ವಾಸಿ ಆಗೋ ಜ್ವರ. ಪ್ರೇಮ ಜ್ವರ. ತೇರಿ ಇಟ್ಟಿದ ಮೇಲೆ ಅವರೇ ಕಾಳ್ ಅಂತೂ ನೀನು ಬಿದ್ದೆ ಗುಂಡಿಗೆ. ಕೃಷ್ಣ, ನೀನು ಪ್ರೇಮ ಅಂದಾಕ್ಷಣನೆ ನನ್ನ ಹಳೇ ಪ್ರೇಮ ಪ್ರಕರಣಗಳೆಲ್ಲ ಫ್ಲಾಶ್ ಬ್ಯಾಕ್ ನಲ್ಲಿ ಎಳೆ ಎಳೆಯಾಗಿ ಬಿಚ್ಕೊಳ್ತಾ ಇದೆ. ದೊಡ್ಡ, ನಿನಗೂ ಲವ್ ಮಾಡೋ ಅನುಭವ ಇದೆಯಾ? ಅನುಭವ ಇದೆಯಾ? 14 ವರ್ಷದ ಹುಡುಗಿಯರಿಂದ ಹಿಡಿದು 40 ವರ್ಷದ ಆಂಟಿವರೆಗೂ ನಾನ್ ಲವ್ ಮಾಡಿದ್ದೆ. ಬರೀ ನಾನ್ ಮಾಡ್ದೆ ಅಷ್ಟೇ. ಓನ್ ವೇ ಟ್ರಾಫಿಕ್. ಅವ್ರು ಯಾರು ತಿರುಗಿಸಿ ನಾನು ಲವ್ ಮಾಡ್ಲೇ ಇಲ್ಲ. ನಾನು ಅವ್ರನ್ನ ನೋಡಿ ಲವ್ ಅಂದಾಗ್ಲೆಲ್ಲ ಅವ್ರನ್ನ ನೋಡಿ ಬೌ ಅಂದ್ರು. ನಸೀಬ್ ಮೇ ಲೇಕಿನ್ ಪಾಂಡು ಕ್ಯಾಕರೆ. ಆದ್ರೆ ನಿನ್ ವಿಷಯ ಹಾಗಲ್ಲ ಕೊಡು. ನೀನ್ ನೋಡೋದಕ್ಕೆ ಲಕ್ಷಣ ಆಗಿದ್ಯಾ, ಯಾರು ಬೇಕಾದ್ರೂ ನಿನ್ ಬಲೆಗೆ ತಾನಾಗೆ ಬಂದ್ ಬೀಳ್ತಾರೆ. ए सलमा बेटी, क्या अम्मी जान? ये ब्यूटी ಅನ್ನಪೂರ್ಣಮ್ಮ ಅಕ್ಕ ಬೇಟಿ, ನಿಮ್ದಕ್ಕೆ ನೋಡಿ 8 ದಿನ ಆಯ್ತು. ಯಾರು ನೀವು? ಹಾಯ್ ಅಲ್ಲ, ನಮ್ದಕ್ಕೆ ಯಾರು ಅಂತ ಕೇಳ್ತಿದಿ? ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು, ಹೇಳ್ತದೆ. ಮಗರ್ ಬೇಟಿ, ನಿಮ್ದು ಅಮ್ಮ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು, ಏಕೀ ಬಾರ್ ಶಾದಿ ಆಗಿದ್ದು, ಏಕೀ ಬಾರ್ ಬಸ್ರಿ ಆಗಿದ್ದು. ಹನುಮಂತ ನಗರದ ಹಾಸ್ಪಿಟ್ಲದ ಒಳಗೆ ನಿಮ್ಮ ಅಮ್ಮ ನಿನ್ಗೆ ಹೇತಿದ್ದು, ನಾನು ನನ್ ಸಲ್ಮಾ ಬೇಟಿನ ಹೇತಿದ್ದು. ಏ ಬೋಲ್ಗೆ. ನಮಸ್ತೆ ದೀದಿ. ನಮಸ್ಕಾರ. ನಮ್ ತಾಯಿಗೆ ಇಷ್ಟು ಫ್ರೆಂಡು ಅಂತೀರಾ, ಒಂದು ದಿನನೂ ಮನೆಗೆ ಬಂದಿಲ್ವಲ್ಲ? ಹಾಯಲ್ಲ, ನಾನ್ ಮನೆ ಬಿಟ್ಟು ಆಚೆಗೆ ಹೋಗೋಕೆ ನಿಮ್ಮ ಅಂಕಲ್ ಇಮಾಮ್ ಸಾಬು ಎಲ್ಲಿ ಬಿಡ್ತದೆ? ಯಾವಾಗ ನೋಡಿದ್ರು ಮನೆ ಒಳಗೆ ಇರುವಂತದೆ. ನಾನ್ ಬಂದಾಗ್ಲೆಲ್ಲ ಬೇಟಿ ನೀನು ಕಾಲೇಜ್ಗೆ ಹೋಗಿರ್ತದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ ಫೋನ್ ಮಾಡಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಿರ್ತೀವಿ. ಹಾಯಲ್ಲ, ನಮ್ದು ಮ್ಯಾಗೆ ಕಿತ್ನಾ ಪ್ಯಾರ ಮೇ ಜಾನ್. ಕ್ಯೋಗೆ? ಏನಾಯ್ತಂಟಿ, ಏನಾಯ್ತು? ತೇಕ್ ಹೋಗ್ಬೇಟಿ, ಈ ನಮ್ದು ಬೇಟಿ ಇಲ್ಲ ಬಾಳ ಚಾಷ್ಟೆ ಮಾಡ್ತೈತಿ. ನೀವು ಸೈಲಿ ಮಾತಾಡ್ತಾ ಇರಿ, ನಾನು ಹೋಗಿ ಸಾಮಾನ್ಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೈತಿ. ಇದು ಅಂಗಡಿ ನಮ್ದು ಭಯ ಇಲ್ಲ, ಅಬ್ದುಲ್ ಅಜೀಜ್ ಅವ್ರದ್ದು. ಬರ್ಲಾ? ನಿಮಗ್ ಮದ್ವೆ ಆಗಿದ್ಯಾ ಸಲ್ಮಾ? ಅರೆ ಅಲ್ಲ, ಶಾದಿ ಆಗದೆ ಬಸ್ರಿ ಆಗಕಾಯ್ತದ. ಐ ಆಮ್ ಸಾರಿ. ನಿಮ್ದಕ್ಕೆ ಮುಖ ಚಾಂದಕ ತುಕಡ ಇದ್ದಂಗೈತೆ. ನಮ್ದಕ್ಕೆ ಬೇಬಿ ಅಲ್ಲಲ್ಲ, ನಮ್ದಕ್ಕೆ ಬೇಬಿ ನಿಮ್ಮಂಗೆ ಹುಟ್ಬೇಕು ಅಂತ ಆಸೆ. ಅರೆ ಭಯ್ಯ, ನಮ್ದು ರಾಧಾ ಬೇಟಿ ಅಕೌಂಟ್ ನಲ್ಲಿ 1 kg ಕೇಸರಿ ಕೊಡು. 1 kg ಕೇಸರಿನಾ? ನಿಮ್ದಕ್ಕೆ ಈ ಗಲ್ಲ ರಸಗುಲ್ಲ, ಈ ಕೆನ್ನೆ ಕಾಶ್ಮೀರ್ಗೆ ಆಪಲ್, ಈ ಮೂಗು ಗಿಡಿ ಮೂಗು, ಈ ತುಟಿ ತೊಡೆಗೆ ಹಣ್ಣು, ತೊಂಡೆಗೆ ಹಣ್ಣು. ಆಹಾ, ಕ್ಯಾ ಸೂರತ್ ಹೈ. ರಾಧಾ, ಐ ಲವ್ ಯು. ಐ ಲವ್ ಯು ರಾಧಾ. ಪೊಲೀಸ್! ಪೊಲೀಸಾ?
ಇಲ್ಲೇ ಇದ್ದೀನಿ. ಯಾರು ಕರೆದಿದ್ದು? ಈ ಕಡೆ ಬರಲ್ಲ. ಏನಮ್ಮ ಏನಾಗಬೇಕಾಗಿತ್ತು? ಈ ಹೋಟ್ಲಲ್ಲಿ ಮಾಂಸದ ವ್ಯಾಪಾರ ನಡೀತಾ ಇದೆ ಅಂತ ನನಗೆ ಪಕ್ಕ ಇನ್ಫಾರ್ಮೇಶನ್ ಬಂದಿದೆ. ಇಂಥ ಡಿಂಗ್ ಡಾಂಗ್ ಕೇಸ್ಗಳನ್ನ ಹಿಡಿಯೋದ್ರಲ್ಲಿ ನಾನೇ ಕಿಂಗ್ ಅಂತ ಈ ಕಡೆ ಗರ್ವಾಲೆಗಳಿಗೆ ಗೊತ್ತು, ಆ ಕಡೆ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಅದು ನಮಗೂ ಗೊತ್ತು, ಆದ್ರೂ ಡಿಂಗ್ ಡಾಂಗ್ ನಡೀತಾನೆ ಐತಲ್ಲ ಅವೆಲ್ಲ ಇನ್ ಮೇಲೆ ಮಾಟಾಶ್. ಎಸ್ 840 ಸರ್. ಬೇಗ ಸರ್ಚ್ ಮಾಡಿ. ಬಾತ್ರೂಮ್ ಅಲ್ಲಿ ಏನಾದ್ರು ಬಚಾವ್ ಆಗ್ಬೇಕಂತ ಬಚ್ಚಿಟ್ಕೊಂಡಿದ್ರೆ ಬೆನ್ನ ಮೇಲೆ ಗುದ್ದು ಎಳ್ಕೊಂಬನಿ. ನನ್ನ ಹೆಸರು ಕೇಳಿದ್ರೆ ಸಾಕು. ಪತ್ರ 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 420 ಸರ್ ದಯವಿಟ್ಟು ಫೋಟೋ ಅಂತ ಕರೀರಿ. ಎರಡು ಮುಂದೆ ಮನೆಯ ಬೇಗ ಹೋಗಿ ಅವ್ರೇನಾದ್ರೂ ಮಂಚಕ್ಕೆ ಮಣಿಕೊಂಡಿದ್ರೆ ಮಂಡಿ ಮೇಲೆ ಝಾಡ್ಸುವಂತ ಕರ್ಕೊಂಬನಿ. ಓಕೆ ಬರೇ ಬೆತ್ಲೆ ಹಂಗೆ ಮನ್ಗಿದ್ರೆ ಹಂಗೆ ಕರ್ಕೊಂಬನಿ. ಬೇಡ ಸರ್ ನಾಚಿಕೆ ಆಗುತ್ತೆ. ಏಯ್ ನಾಚಿಕೆ ಗೀಚಿಕೆ ನಮಗೆ ನಾಚಿಕೆ. ಎಸ್ ಸ್ಪೀಕ್. ಸಾಹೇಬ್ ಹೇಳಿದ್ ಗೊತ್ತಾಯ್ತೇನೋ? ಏನದು? 50-50. ಏನದು ಗುಸ್ಗುಸ? ಏನ್ ಆತ್ರನಪ್ಪ ನನ್ ಮಗನ್ಗೆ ಚಿಲ್ಕ ಹಾಕೋದು ಮರ್ತ್ಕೊಂಡ್ಬಿಟ್ಟವನೆ. ಮಲ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ಅಯ್ಯೋ ನನ್ ದೇವ್ರೆ. ಸಾರ್ ಹೋಗ ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್ ಮಾಡ್ಬೇಡ ಸರ್. ನಿಮ್ ಮುಂದೆ ರೋಮಿಯೋ ಜೂಲಿಯಟ್ ನೆಗದ್ ಬಿದ್ದು ನೆಲ್ಲಿಕಾಯಾಗ ಹೋಗ್ಬಿಟ್ರು ಸಾರ್. ಅಯ್ಯೋ ಅಲ್ಕೋ ನನ್ನ ಮಗನ್ ತಂದು ನೆತ್ತಿ ಮೇಲೆ ಕೂತ್ಬಿಟ್ರೆ ಹೊಟ್ಟೆ ಹೊಡಿಕ್ ಹೋಗ್ಬಿಡ್ಬೇಕು. ಬದ್ಮಾಶ್. ಎಷ್ಟೋ ನಿನ್ಗೆ ಏಜು? ನಿನ್ಗೆ 20 40. ಸರ್ ಈ ಫಿಗರ್ಗೆ ಬೆಂಗಳೂರೆಲ್ಲ ಸುತ್ತಾಡಿ ಗಲ್ಗಲ್ಲಿ ಎಲ್ಲ ಅಲ್ದು ಕೊನೆಗೆ ಈ ಫಿಗರ್ ಇಟ್ಕೊಂಡ್ ಬಂದೆ ಸರ್. ಹೌದೇನು ಬಂಗಾರ? ಮುಂಚೆನೆ ಹೇಳಿದ್ರೆ ನಾನೇ ಶಟಪ್ ಮಾಡ್ತಿದ್ನಲ್ಲೋ ಕಂದ. ಸರ್ ಈ ಕೆಲಸ ಯಾವಾಗ ಶುರು ಮಾಡ್ಕೊಂಡ್ರಿ ಸರ್? ನೀವು ಮೊದ್ಲೇ ಹೇಳಿದ್ರೆ ನಾನೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ನಲ್ಲ. ಇನ್ಫಾರ್ಮೇಶನ್ ನಿಮ್ಮ ಅಪ್ಪ ಕೊಡೋಕೆ ನಾವು ಬಾವ್ದಿ ಹುಡುಕ ಬಂದಿದ್ದು. ನೀನು ಸುಭದ್ರೆ ಯಾವನೋ ನಲ್ಕ ನನ್ ಮಗ ರೂಮ್ ಬಾಯ್ ಅಂತ ಕಾಣಿಸತಿರು. ಅವ್ರು ಯಾವಾಗ್ಲೂ ಹೀಗೆ ರೂಮ್ ಬಾಯ್ಸ್ ಮಧ್ಯದಲ್ಲೇ ಬಂದು ಡಿಸ್ಟರ್ಬ್ ಮಾಡೋದು. ಬಾಗಿಲು ತಟ್ಕೊಂಡು ಕಡ್ಡಿ ಎಳ್ಸಕೊಂಡ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ನೀರು ನನ್ನ ಮಕ್ಳು. ಯಾರದ? ಏನ್ ನಡೀತಾ ಇಲ್ಲ? ಓಹೋ ಕೋಶಿಶ್ ಮಲಾಸ್ ನಡೀತಾ ಇದೆ ಅಲ್ಲ. ತುಂಬಾ ದೊಡ್ಡ ಮನುಷ್ಯ, ತುಂಬಾ ತೊಂದರೆ ಕೊಡ್ಬೇಡಿ, ಕಾಲಿಗೆ ಬೀಳ್ತೀನಿ ನನ್ನ ಮಗನೇ. ಟೂಟು ಬುಟ್ಟು ವಾಚ್ ಉಂಗ್ರ ಹಾಕಿದ ತಕ್ಷಣ ದೊಡ್ಡ ಮನುಷ್ಯರ ನೀನು. ನಡಿ ಸಾಹೇಬ್ರು ಕರೀತಾ ಇದ್ರ ನಡಿ. ಈ ಊರಿಗೆ ಗೌರವಾನ್ವಿತವಾದ ವ್ಯಕ್ತಿ ಹಿಂಸೆ ಕೊಡ್ಬಿಡಿ. ನನ್ನ ಬಟ್ಟೆ ಬಿಚ್ಚಾಪಟ್ಟು ಹುಡುಗಿ ಪಕ್ಕದಲ್ಲಿ ಮನೆ ಕೊಡಿದ್ಯಾ? ಗೌರವಸ್ಥಾನ ನೀನು? ಮಾನ ಮರ್ಯಾದೆ ಏನೇ ನಿನ್ಗೆ? ಸಾಹೇಬ್ರು ಕರೀತಾರೆ. ಸರಿನಾ? ಅಲ್ಲಲ್ಲ ಇದು ಬೇರೆ ಇದೆಯಾ? ಗೌರವಸ್ಥರು ಇದೆಲ್ಲ ಹಾಕೋಬಾರ್ದು. ಅಲ್ಲ ಇದಿಲ್ದೆ ಮನೆಗವರು ತುಂಬಾ ಅವಮಾನ ಆಗ್ಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಹೊಡೆಯಬೇಕಾ ಮರ್ಯಾದೆ ಬೇಕಾ? ಮೆಲ್ಗೆ ಹೊಡೆಯಬೇಕಾ ಮರ್ಯಾದೆ ಬೇಕಾ? ಓ ಆಯ್ತಪ್ಪ ತಗೋ. ಅಯ್ಯೋ ಬೇಗ. ಸರ್ ಬಾತ್ರೂಮ್ ನಲ್ಲಿ ಮಂಚದ ಕೆಳಗೆಲ್ಲ ಹುಡುಕ್ತಾ ಯಾರು ಇಲ್ಲ ಸರ್. ಸರಿ ಬೇಗ ಬಾ. ಬಂದೆ ಸರ್. ನಡಿ ಚಿಲ್ಕ ಹಾಕೋ. ಇಟ ರಾಧಾಕೃಷ್ಣರ ಮೆಲ್ನ ಆಗೋಯ್ತು. ಮರ್ಯಾದಿಂದ ಪಾರ್ಟಿ ಕೊಟ್ಬಿಡು. ಸಿಗ್ಲಿ ಅದನ್ನ ಬಕ್ರ. ಡ್ರಂಕನ್ ಡ್ರೈವಿಂಗು ಹತ್ತಿರಿಟ್ಟಿದ ಮೇಲೆ ಅವರೇ ಕಾರ್ಡ್ ವಿಚಾರಿಸ್ಕೊಳ್ಳ. ಅಲ್ಲ ಅಲ್ಲಿಂದ ಅಷ್ಟು ಸಲ ಕರ್ಕೊಂಬಂದು ಲೇಡ್ದರ ಕೈ ಕೊಟ್ಬಿಟ್ಟಲ್ಲ. ಓ ಕಾಲ ಒತ್ತಿರಿ ತಗೋಪಲ್ಲ, ಕೈಯೆಲ್ಲ ಒತ್ತಲಿ ಸ್ಟಾರ್ಟ್ ಆಗ್ಬಿಡು. ಎಷ್ಟೋ ಕುಡಿದಿದ್ಯಾ ಬದ್ಮಾಶ್? ಓಲೇ ಬದ್ಮಾಶ್ ನನ್ನ ಮಗಳಂತೆ. ಓ ಇಳ್ ಮಕ್ಳ ಕುಡಿದು ಬಂದ್ಬಿಟ್ಟವ್ರೆ. ಅಲ್ಕ ನನ್ನ ಮಕ್ಕಳು ನನ್ನ ಮಕ್ಕಳು ಕುಡ್ದು ಬೈಯಕ್ ನೀನೇನ್ ಚೀಫ್ ಮಿನಿಸ್ಟರ್ ಮಗ ಏನೋ? ಏನಪ್ಪ ಏನಾರು ಹೋಗಿಬಿಟ್ಟ? ಅಯ್ಯೋ ರಾಮಪ್ಪ ಸಾಹೇಬ್ರು. ಸರ್ ನನಗೆ ಗೊತ್ತು ಯಾವತ್ತು ಮುಂಗಪ್ಪ ಜಾಸ್ತಿ. ನನ್ ಮಗನೇ ನೀನ್ ಯಾರ ಮೇಲೂ ಕೈ ಮಾಡ್ಬೇಡ ಅಂತ. ಎಲ್ಲ ನಿನ್ನಿಂದಲೇ ಆಗಿದ್ದು. ನೋಡು ಬೇಡ, ನಿನ್ನಿಂದಲೇ ಆಗಿದ್ದು. ನನ್ನಿಂದ ನೀವ್ ಯಾಕೆ ಕಿತ್ತಾಡ್ತಿದ್ದೀರಾ? ಯಾಕೆ ಸರ್ ಇಷ್ಟೊಂದು ಟೈಟ್ ಆಗ್ಬಿಟ್ಟಿದ್ರ? ಯಾರು ಟೈಟಾ? ಎಲ್ಲ ಲೂಸ್ ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ ನಾನು ಯಾವತ್ತಾದ್ರೂ ಕುಡ್ದಿದ್ದ ದೇವ್ರ ಅಂತಾರಲ್ವಾ?
ಮನುಷ್ಯರಿಗೆ ಏನಾರ ನೋವಿದ್ರಲ್ಲ ಕುಡಿಯೋದು. ಹೌದು ಸಾರ್, ನೀವ್ ಯಾಕೋ ಮಾತಾಡೋದ್ ನೋಡಿದ್ರೆ ಮನೇಲಿ ಅಮ್ಮವ್ರು ಏನಾಗಿಲ್ಲ ಕಣ್ರಯ್ಯ, ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅಯ್ಯೋ ಎಲ್ಲಿಗೆ ಸಾರ್? ಬಳ್ಳಾರಿ ಕಣ್ರಯ್ಯ. ಅಯ್ಯೋ ಕಿಟ, ನಾನೇನಾರ ಬಳ್ಳಾರಿಗೆ ಹೋಗ್ಬಿಟ್ರೆ ಆ ಬಿಸ್ಲಿಗೆ ಸತ್ತೋಗ್ಬಿಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್, ನೀವೆಲ್ಲಾದ್ರೂ ಇರಿ, ಈ ಕಿಟ್ಟನು ದೊಡ್ಡನು ಬರಿಬೇಡಿ ಸರ್. ಒಳ್ಳೇದ್ ಮಾಡ್ಲಿ. ಓ 1,000 ತೆಂಗಿನಕಾಯಿ. ಏನೇ ಇದು? ಲಿಸ್ಟು ರೀ, ಲಿಸ್ಟು. ಬೈಕೆ ಇಷ್ಟು ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು, ಈಗ ಲೀಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ? ಸೀಮಂತನ ಮಾಡ್ಕೋಬಾರ್ದಾ? ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ. ಅದ್ರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು. ಓಹೋ, ಸೀಮಂತ ಅಂತಿ, ಸೀಮಂತ. ಆಂಜನೇಯ ಹಸುವಿನಿಂದ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ. ನಾನೇ ತಿಂಗಳ ಕೊನೆ ಬೀಡಿ ಸೇದಕ್ಕೂ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ತಗೋ ಸಂಬಳ ಬಂದ್ಮೇಲೆ ನೋಡೋಣ. ಅಯ್ಯ, ನೀವು ಸಂಬಳದಲ್ಲ ತಗೊಂಬನ್ನಿ, ಗಿಂಬಳದಲ್ಲ ತಗೊಂಬನ್ನಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ. ತಡಿ, ಏನ್ ಬರ್ದಿದ್ಯಾ ನೋಡೋಣ. 1,000 ತೆಂಗಿನಕಾಯಿ, 20 ಗೊನೆ ಬಾಳೆಹಣ್ಣು, 50 ಗೊನೆ ಬಾಳೆಹಣ್ಣು, 5 ಕೆಜಿ ಅಡಿಕೆ, ಕಡಿಮೆನೆ, 2,000 ವಿಳ್ಳೆದೆಲೆ, 1,000 ಊಟದೆಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದೆಲ್ಲ? ನಿರುದ್ಯೋಗ ಸಮಸ್ಯೆ ರೀ. ನಮಗ್ ಮುಂದೆ ಹುಟ್ಟುತ್ತಲ್ಲ ಮಗು, ಅದಕ್ಕೊಂದ್ ಚಿಲ್ಲರೆ ಅಂಗಡಿ ಹಾಕೊಳ್ಳೋಣ ಅಂತ ಬರ್ಸಿದೀನಿ. ಅಯ್ಯೋ, ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು. ಮುಚ್ಕೋತೀನಿ ಕಣೆ, ಮುಚ್ಕೋತೀನಿ. ನಾನು ಮುಚ್ಕೊಂಡಲೇ ಇದ್ರೆ ನೀನು ಬಿಚ್ಕೊಂಡು ಬೀದಿ ಓಡೋಗ್ತೀಯಲ್ಲೇ. ಏನಂದ್ರಿ? ಬಾಯ್ ಬಡ್ಕೊಂಡು. ಮುಂದ್ ಓದಿ ಓದಿ ಓದಿ. 2 ಕಾಂಜೀವರಂ, 2 ಬನಾರಸ್ ರೇಷ್ಮೆ ಸೀರೆ. ನನಗೆ ಇನ್ನೇನ್ ನನಗೆ ಅಂತ ಹೇಳದ್ನ? 9 ಸಾದಾ ಸೀರೆ, 100 ರವಿಕೆ ಬಟ್ಟೆ. ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ, ಆಶೀರ್ವಾದ ಮಾಡೋ ಮುತ್ತೈದರಿಗೆ ರವಿಕೆ ಬಟ್ಟೆ. ಅಯ್ಯೋ, ನೀನ್ ನಾಳೆ ಸೀಮಂತರದ ಲೀಸ್ಟ್ ನನ್ ಎಕ್ಕಡ ಅಲ್ಲ ಕಡೆ. ನನಗ್ ನೀನ್ ಮಾತ್ರ ಎಂಡ್ರು, ನಿನ್ ಉಡಿ ತುಂಬಕ್ ಬರೋರು, ಆಶೀರ್ವಾದ ಮಾಡಕ್ ಬರೋರೆಲ್ಲ ಎಂಡ್ರು. ಹೇಳು. ಅಯ್ಯಯ್ಯ, ಇರೋ ಒಬ್ಬೆಂಟಿ ಸೀಮಂತ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದೀರಾ? ಇನ್ ಬೀದಿ ಲೋಗ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸ್ಲಿಗೆ? ನೋಡ್ರಿ, ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಂದು ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬೀದಿಗೆ ಹೋಗಿ ಬಾಯ್ ಬಡ್ಕಂತ್ಯಾ ಅಷ್ಟೇ ತಾನೆ? ಹೋಗೆ ಬಡ್ಕೋ ಹೋಗೆ. ರೀ, ನೀವ್ ಹಿಂಗ್ ಅಂತೀರಾ ಅಂತ ನಂಗೆ ಗೊತ್ತು ರೀ. ಅದಕ್ಕೆ ನಾನು ರೆಡಿ ಆಗ್ಬಿಟ್ಟಿದೀನಿ. ಏನೇ ಮಾಡ್ತೀಯಾ? ಸೀಮಂತನ ಆಗೋವರೆಗೂ ಈ ಮಗುನ ಏರೋದೇ ಇಲ್ಲ. ಏರ್ಬೇಡ. ಎಷ್ಟ್ ದಿವ್ಸ ಹೊಟ್ಟೆಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟ್ ದಿವ್ಸನೂ ಇಟ್ಕೊಂಡ್ಬಿಡು. ಎಷ್ಟು ದಿನನ? ಹೊಟ್ಟೆಲಿರೋ ಮಗು ಗಂಡು ಮಗು ಆದ್ರೆ ಮೀಸೆ ಬರೋವರೆಗೂ ಏರಲ್ಲ. ಹೆಣ್ಣಾಗ್ಬಿಟ್ರೆ ಮೈ ನೆರೆಯವರೆಗೂ ಏರಲ್ಲ. ಅಯ್ಯೋ, ನನ್ನೇ ಆಟ ಆಡಿಸ್ತೀನಿ. ಏನ ನೀನು ಒಂದ್ ಮುತ್ ಕೇಳೋ ನಿಮ್ಮ ಅಪ್ಪ ಸೊತ್ ಕೇಳೋ ನಡ್ತಿಲ್ಲ? ಕೊಡ್ಬೋದು, ಆದ್ರೆ ನೀವು ಮುತ್ತಿಗೆ ನಿಲ್ಸಲ್ವಲ್ಲ, ಮುಂದುವರಿತೀರಲ್ಲ, ಅದಕ್ಕೆ ಭಯ. ಲೇ, ಮುತ್ತು ನಾಡಗ ಮುಂದುವರಿಯಲ್ಲ ಕಡೆ. ಲೇ ಒಂದೇ ಒಂದ್ ಕಡೆ. ಲೇ ಪ್ಲೀಸ್ ಕೊಡೆ ಕೊಡೆ. ಲೇ ಮೇಡಮ್, ಜೀಪ್ ಬಂದಿದೆ. ಅಯ್ಯೋ, ಜೀಪ್ ಬಂದ್ಬಿಟ್ಟು ಬರ್ತೀನಿ. ರಾಧಾ, ಮುತ್ತು ಕಣೆ. ಕೈಗೆ ಬಂತು ಬಾಯಿ ಬರ್ಲಿಲ್ಲ ಅಂತಾರಲ್ಲ, ನನ್ನ ಕರ್ಮ. ತುಟಿವರೆಗೂ ಬಂದ್ ಮುತ್ತು ಅನುಭವಿಸಕ್ ಆಗ್ಲಿಲ್ವಲ್ಲಪ್ಪ. ಇವ್ರು ನಿಮ್ ಹೆಂಡ್ತಿನ? ಯಾಕೋ ಅನುಮಾನನೇನೋ? ಒತ್ತಿಗೆತ ಇದೇನು ಹೊಟ್ಟೆನೋ ಚಾಮುಂಡಿ ಬೆಟ್ಟನೋ? ಬಾರೆ. ಏನೇ ಕೇಳಿಸ್ಕೊಂಡ? 9 ತಿಂಗಳು 9 ದಿವಸಕ್ಕೆ ಸರಿಯಾಗಿ ಹೆತ್ಬಿಡು ಅಂದ್ರೆ ಸೀಮಂತ್ ಕಾರ್ಯ ಮಾಡ್ಕೊಳ್ದಲ್ಲೇ ನಾನು ಹೆರಕಿಲ್ಲ ಅಂದಲ್ಲ. ಕೆಲ್ಸಕ್ ಬಾರ್ ಕಾಂಜಿ ಪಿಂಜಿ ನನ್ ಮಕ್ಳೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾವ್ರೆ. ಅಯ್ಯೋ, ಅನ್ಲಿ ಬಿಡ್ರಿ. ಈಗ ಅವನೊಂದ್ ಬಿಟ್ಟ ಅಂತ ನಾನೇನ್ ಎತ್ ಬಿಡ್ತೀನ? ಮತ್ತೆ ಏನೋ, ನಾನು ಹೊಟ್ಟೆಲಿರೋ ಮಗುಗೆ ಮೀಸೆ ಬಂದದು ಇಲ್ವೋ ಅಂತ ಚೆಕಪ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ತಗದು ಮಡಗದಾದ್ರೆ ಬಾಯಿ ಮುಚ್ಕೊಂಡು ನಡೆ ಒಳಿಕೆ. ಏನೇ ಏನಾಯ್ತಾ? ಹೆರಿಗೆ ನೋವಾ? ಭಗವಂತ, ನೌಲಿ ನೌಲಿ. ಡಾಕ್ಟ್ರೇ,
ಆದಷ್ಟು ಬೇಗ ಇವಳಿಗೆ ಹೆರಿಗೆ ಅಂತ ಆಗ್ಬಿಟ್ರೆ ಇವಳಿಗೆ ಬೈಕೇ ನಿಲ್ಲುತ್ತೆ, ನನಗೆ ಮುಕ್ತಿ ಸಿಗುತ್ತೆ. ಏನ್ ಸರ್ ನನ್ನ ಹೆಂಡತಿಗೆ ಅವಳಿ ಜವಳಿ ಮಕ್ಕಳಾ? ಇಲ್ಲ 4 4 ಡಬ್ಬು ಡಬಲ್ ಸಿದೇರಿನ್ ಮಾಡಿ ತೆಗೆದಿದ್ದೀನಿ. ಹೌದಾ? ಅಯ್ಯೋ ಬಹಳ ಕಷ್ಟಪಟ್ಟಿದ್ರ ನಿಮ್ಮ. ನಾನ್ ಡಾಕ್ಟ್ರು. ಅಂದಾಗೆ ನನ್ ಮಕ್ಳು ಕೆಂಪಿದಾವ? ಕೆನ್ನೀರು ಕೆಂಪಿಗಿಲ್ದೆ ಕಪ್ಪಿಗಿರತ್ತ. ಕೆನ್ನೀರು ಸಾರ್ ಏನ್ ಹೇಳ್ತಾ ಇದ್ರ ನೀವು? ಅಂದ್ರೆ ನಿಮ್ ಹೆಂಡತಿ ಹೊಟ್ಟೆಲಿ ಇದ್ದಿದ್ದು ಮಕ್ಕಳಲ್ಲ, 4 ಬಗೆ ಗಬ್ ನೀರು. ನಿನ್ನೆಲ್ಲ ತಿಗೆ ಅವಳ ರೀ ರೀ ಯಾರು ಕೇಳಿದ್ರು ನನ್ ಮಕ್ಳು ಎಲ್ಲಿ ಅಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ ರೀ. ರೀ ರೀ ಹೆಣ್ಣ ಗಂಡ ರೀ? ಕೆಂಪಗಿದ್ಯೋ ಕರಿಗಿದ್ಯೋ ರೀ? ರೀ ಅವಳಿ ಜವಳಿನ ರೀ? ಅವಳಿ ಜವಳಿ ಎಲ್ಲ ಕಡೆ 4 ಹೆತ್ತಿದ್ಯಾ? 4 ಮಕ್ಕಳ? ನೀನ್ ಪಿಶಾಚಿ ಮಕ್ಕ ತಂದು ವರ್ಷ ಎಲ್ಲ ನಾನು ಬಸ್ರಿ 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 ಅಂತ ಹೇಳ್ಕೊಂಡು ಆನೆ ತಿಂದಂಗ್ ತಿಂದು 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 ಕೆಜಿ ಗಟ್ಲಿ ಕೇಸರಿನ ಕುಡ್ದು ಕುಡ್ದು 4 ಬಕೆಟ್ ಹೊಲಸ್ ನೀರ್ನ ಡಾಕ್ಟ್ರು ಆಪರೇಷನ್ ಮಾಡಿ ಹೊರತೆಗ್ದಿದ್ದು. ಹೊರಗಡೆ ಎಲ್ಲಾದ್ರೂ ಬಾಯ್ ಬಿಟ್ರೆ ಬಂಡ್ಗೇಡು. ಬಾಯ್ ತೆಗೆದ್ರೆ ಬಿಡ್ತೀನಿ ನೋಡು, ಪ್ಲಾಸ್ಟ್ ಹಾಕ್ಬಿಡ್ತೀನಿ. ಸೌಂಡ್ ಆಚೆ ಬರಬಾರ್ದು, ಹುಚ್ಚಾರು. ಮುಚ್ಚು ಬಾಯ್. ಆಹಾ ಏನ್ ಫಿಗರ್ ಅಪ್ಪ. 840 ಏನ್ 420? ಬಾಯ್ ತೆಗಿರಿ. ಏನ್ ವಿಷ ಹಾಕಕ್ಕ? ಸಿಹಿ ಸುದ್ದಿ ಇರುವಾಗ ಕಹಿ ಮಾತು ಯಾಕೆ? ಹೌದಾ? ಏನಂತ ಸಿಹಿ ಸುದ್ದಿ? ಮತ್ತೆ ನಾನು ವಾಂತಿ ಮಾಡ್ಕೊಂಡೆ. ಹೌದಾ? ನಿನ್ಗೆಲ್ಲ ಪಿಟ್ಟ ನೆಟ್ಟಿಗೆ ಇರ್ಬೇಕು. ಇಲ್ಲ ರೀ, ನನಗೆ 3 ತಿಂಗಳು. ಮತ್ತೆ 210 ಕೇಸ? ಅಯ್ಯೋ ಬರಪ್ಪ, ಬರಡ ಬರಕ ಬರವ ನಮ್ಮೆಲ್ಲ ಬರ್ರಿ. ಅಯ್ಯೋ ಇಷ್ಟು ದಿವಸ ನಿನ್ ಹೆಂಡತಿ ಕೂಗಾಡಿದ್ದಾಯ್ತು, ಇವತ್ತಿಂದ ನಿನ್ ಸರ್ದಿ ಶುರುವಾಗೋಯ್ತಾ? ನಿಮ್ದಿದ್ದಿದ್ದ ಗೋಳು. ನಿಮ್ಮಿಂದ ಈ ವಟಾರದಲ್ಲಿ ಯಾರು ನೆಮ್ಮದಿಯಾಗಿ ಇರಕ್ಕೆ ಆಗಲ್ವಲ್ಲ. ಅಯ್ಯೋ ಏನ್ ಮಾಡ್ಲಕ್ಕ, ನಾನೊಂದು ಪಿಶಾಚಿ ಕಟ್ಕೊಂಡಿದ್ದೀನಿ ಅಣ್ಣ. ನಾನ್ ಬಸ್ರಿ ಮಗ ತಿಂತದೆ ಅಂತ ಹೇಳಿ ಇಷ್ಟು ದಿವಸ KG ಹಲ್ವಾ ಬೇಕು ಅಂದ್ಲು, KG ಕೇಸರಿ ಬೇಕು ಅಂದ್ಲು, ಗೋಡಂಬಿ ಬೇಕು ಅಂದ್ಲು, ದ್ರಾಕ್ಷಿ ಬೇಕು ಅಂದ್ಲು, ಎಲ್ಲಾ ತಂದ್ಕೊಟ್ಟೆ. ಮಗನ ಎತ್ಲು 4 ಬಕೆಟ್ ನೀರ್ ಎತ್ಲು. ಈಗ ಮತ್ತೆ ನಾನು ಬಸ್ರಿ ಅಂತಾಳೆ. ನಾನೆಲ್ಲ ಹಾಳಾಗೋಗಣ, ಎಲ್ಲ ಹಾಳಾಗೋಗಣ. ನನಗ್ ಗೊತ್ತು ಈ ಜನ್ಮಕ್ಕೆ ನೀನ್ ಬಸ್ರಿ ಆಗಕ್ಕಿಲ್ಲ. ಅಯ್ಯಯ್ಯೋ ಏನ್ರಿ ನನ್ನ ಬಂಜೆ ಅಂತೀರಾ? ಫಸಲು ಸರಿಯಾಗಿ ಬರ್ಬೇಕು ಅಂದ್ರೆ ಸಸಿ ಸರಿಯಾಗಿ ನಡ್ಬೇಕು, ಗೊತ್ತಾ? ಅಯ್ಯೋ ಬಕಾಸುರಿ, ನನ್ನ ಗಂಡ್ಸಲ್ಲ ಅಂತೀಯೇನೆ? ನನ್ನ ಬಂಜೆ ಅನ್ಬೇಕು? ನಿನಗ್ ತಾಯಾಗೋ ಯೋಗ್ಯತೆ ಇಲ್ಲ ಕಡೆ, ಅದಕ್ಕೆ. ನಿಮಗೆ ಅಪ್ಪಾಗ ಯೋಗ್ಯತೆ ಇಲ್ಲ ರೀ, ಅದಕ್ಕೆ. ಏನದ? ಅಯ್ಯೋ ನೀನ್ ನಾಳೆ ನೋಡು ರೀ, ನಿಮಗೆ ಕಾಲಿ ರೋಪ ಕಟ್ಟ ರೋಪ ಎಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಈ ಉತ್ತರಳ್ಳಿ ಉಮ್ನತ ಇದೆಲ್ಲ ನಡೆಯಲ್ಲ, ಗೊತ್ತಾ? ನೋಡು ನಾನು ಮನ್ಸ್ ಮಾಡ್ಬಿಟ್ಟಿದ್ದೀನಿ. ಏನ್ರಿ ಒಬ್ರಿ ಬುದ್ಧಿ ಹೇಳೋರಾಗಿ ಹಂದಿನಾಗಡ ತರ ಕಚ್ಚಾಡ್ತೀರಾ? ನಿಮಗೆ ಮಾನ ಮರ್ಯಾದಿಲ್ವಾ? ಮೊದಲು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆವಾಗ ಏನು ಅಂತ ಗೊತ್ತಾಗುತ್ತೆ. ಅದು ಕರೆಕ್ಟ್, ಅದು ಹಾಗೆ ಬಿಡ್ಲಿ. ಹೋಗ ನಡೀರಿ. ರೀ ನೀವೇನಾದ್ರೂ ವೀಕ್ ಅಂತ ಗೊತ್ತಾಗ್ಲಿ. ಏನ್ ತವ್ರ ಮನೆಗೆ ಹೋಗ್ತೇನೆ? ಹೋಗಿಲ್ಲ ಹೋಗೆ. ಮುಂದೆ ಏನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಏನ್ ಡೈವರ್ಸ್ ಮಾಡ್ತೀರಾ? ಆಗ್ಲೇ ಸೆಕೆಂಡ್ ಸೆಟಪ್ ನ ರೆಡಿ ಮಾಡ್ಕೊಂತಿದ್ರೆ ಹೆಂಗೆ? ಮತ್ತೆ ನನ್ ಗೆಟಪ್ ಗೊತ್ತಾಗದ ಹೆಂಗೆ? ಡಾಕ್ಟರ್ ಬರ್ಲಿ, ನಿಮ್ ಗೆಟಪ್ ನ ಹೆಂಗ್ ಶಟಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಲೋ, ಸರ್ಪ್ರೈಸ್ ನ್ಯೂಸ್. ಸರ್ಪ್ರೈಸ್ ನ್ಯೂಸಾ? ಹೇಳ್ಬೇಕಾ ಡಾಕ್ಟ್ರೆ? ಹೇಳಿ. ಹಾ ಗೊತ್ತಾಯ್ತು ಡಾಕ್ಟ್ರೆ, ನಾನು ಗರ್ಭಿಣಿಯಾಗಿದ್ದೀನಿ ತಾನೇ? ನೋ. ಮತ್ ಇನ್ನೇನ್ ಡಾಕ್ಟ್ರೆ ಸರ್ಪ್ರೈಸ್ ನ್ಯೂಸ್? ಕಂಗ್ರಾಚುಲೇಷನ್, ನೀವು ಅಪ್ಪ ಆಗೋ ಬದಲು ಅಮ್ಮ ಆಗ್ತಿದ್ದೀರಾ. 3 ತಿಂಗಳು. ಏನಾಯ್ತು ರೀ? ಡಾಕ್ಟ್ರೆ ಏನಾಯ್ತು? ಮಗು ಕಾಲಿಂದ ಒದ್ಬಿಡ್ತು. ಡೋಂಟ್ ವರಿ, ಇವರು ಗರ್ಭಿಣಿ ಅಲ್ಲ ಗರ್ಭಣ ಅಲ್ವಾ, ಅದಕ್ಕೆ ತಲೆ ಸುತ್ತ ಬಂದ್ ಬಿದ್ದಿದ್ದಾರೆ. ಗರ್ಭಣ ಡಾಕ್ಟ್ರೆ, ನಿಜವಾಗ್ಲೂ ಇವರು ನನ್ನ ಮಾತನಲ್ಲಿ ಡೌಟಾ? ಇವರು 100% ಪ್ರೆಗ್ನೆಂಟ್. ಡಾಕ್ಟ್ರೆ, ಯಾವ ಲೋಕದಲ್ಲಾದ್ರೂ ಗಂಡಸರು ಬಸರಾಗೋದು ನಿಜ ಏನ್ರಿ? ನೀವು ಏನೋ ಎಡವಟ್ ಮಾಡ್ತಾ ಇದ್ದೀರಾ. ನೋ ಎಡವಟ್ಟಿ ಗಿಡವಟ್, ಇದೆಲ್ಲ ಭಗವಂತನ ಎಫೆಕ್ಟ್. ತಗೊಳ್ಳಿ ನಿಮ್ ರಿಪೋರ್ಟ್.
ಒಳ್ಳೆ ತಿಕ್ಕಲ್ ಸಾವಾಸ ಆಗೋಯ್ತು. ಥು. ರೀ ನೀವ್ ಯಾವಾಗ್ಲೂ ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ ಅಂತ ಶಂಕ ಹೊಡಿತಾ ಇದ್ರಿ. ಹೌದಲ್ವಾ? ಈಗ ನೀವು ಬಸರಾಗಿದ್ರಲ್ಲ, ನಿಮಗೇನು ಬೈಕ್ ಆಗೋದೇ ಇಲ್ಲ, ನಾನು ನೋಡ್ತೀನಿ. ಉಮಿ ಪುಟು ಪುಟು, ಯಾಕೋ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ಹೆಂಡತಿ ಚಾಡಿ ಹೇಳಿ ಹೆಂಗ್ಸ ಕಣ, ಅದನ್ನ ಕೇಳಕ್ ನಿನ್ ಹೆಂಡತಿ ನನ್ನ ಹೆಂಡತಿ ಹತ್ರ ಯಾಕೆ ಬರ್ಬೇಕಾಗಿತ್ತು? ನಿನ್ನ ಹೆಂಡತಿ ಹತ್ರ ನನ್ನ ಹೆಂಡತಿ ಹೋಗ್ದೆ, ನಿನ್ನ ಹೆಂಡತಿ ಹತ್ರ ನಾನು ಹೋಗ್ಬೇಕಾಗಿತ್ತಲ್ಲ. ನನ್ನ ಹೆಂಡತಿ ಹತ್ರ ಬರೋ ವಿಷಯ ಮಾತಾಡ್ತೀರ ನೀನು? ಏನ್ರಯ್ಯ, ಇದೇನ್ ಸಂತೆನೋ ಇಲ್ಲ ಸಂಸಾರಸ್ಥರು ವಟಾರನೋ? ಒಳ್ಳೆ ಹಂದಿಗಳು ಕಿತ್ತಾಡ್ದಂಗ್ ಕಿತ್ತಾಡ್ತಿರಲ್ಲ, ನಾವೇನ್ ನೆಮ್ಮದಿಯಾಗಿರ್ಬೇಕೋ ಬೇಡವಾ? ಇದ್ದಪ್ಪ ವರ್ಷ ಅಂದ್ರೆ ದಿನ ಬೆಳಗಾದ್ರೂ ಹಂದಿನಾಗಳ ತರ ಕಚ್ಚಾಡ್ತಿದ್ದಾರೆ ಇವ್ರು. ಈಗ ನಮಗೆ ಬುದ್ಧಿ ಒಳಗ್ ಬಂದ್ಬಿಟ್ರು. ಇಷ್ಟಕ್ಕೂ ಏನವ ಗಂಡಸ ಹತ್ರ ಮಾತು? ಏನ್ ದೊಡ್ಡ ಗಂಡಸ್ರು ನೀವು, ಏನ್ ಮಕ್ಕಳ ಮೇಲೆ 4 ಕೂದ್ಲು, ಅದು ಬಿಟ್ರೆ ನಿಮಗಿಂತಲೂ ನಾನು ಯಾವ್ದ್ರಲ್ಲಿ ಕಡಿಮೆ ದಿನಯ. ಮದುವೆ ಆಗಿ 20 ವರ್ಷ ಆಯ್ತು ಅಂತಿಲ್ಲ ಮುದಿಯ, ಗಂಡಸಾಗಿ ನಿನಗೆ ಒಂದು ಪಿಳ್ಳೆಗ ಅಪ್ಪ ಆಗಕ್ ನಿನ್ ಕೈಲಿ ಆಗ್ಲಿಲ್ಲ. ಅದೇ ನಾನು ಮೀಸೆ ಹೊತ್ತು ಗಂಡಸ್ನೇ ಗರ್ಭಿಣಿ ಮಾಡಿ ಕೂರಿಸಿದೀನಿ ನೋಡು. ಇದೇನಪ್ಪ ಇದೆಲ್ಲ ಉಲ್ಟಾ ಪಲ್ಟಾ? ಹೆಂಗಿದೆ ಹೊಸ ಗೆಟಪ್? ಹೆಣ್ಣುಗಳು ಮಾತ್ರ ಹೆರೋದು ಹೊರೋದು, ನಮ್ದೇನೋ ಇಲ್ಲ ಅಂತ ಮೆರಿತಾ ಇದ್ರಲ್ಲ, ಇನ್ಮೇಲೆ ನೋಡ್ತಾ ಇರಿ, ನೀವು ಕೂಡ ನನ್ ಗಂಡನ್ ತರ ಆಗೋ ಹಾಗೆ ನಾನು ನಿಮ್ ಹೆಂಡ್ತಿದ್ರೆ ಟ್ರೈನಿಂಗ್ ಕೊಡ್ಲಿಲ್ಲ. ನನ್ನ ಹೆಸರು ಉತ್ರಳ್ಳಿ ಉಮಾನಿ ಅಲ್ಲ, ಮಂಗಮಾಯ. ನಿಧಾನಕ್ಕೆ ಕಣೆ. ನಮಸ್ಕಾರ ಡಾಕ್ಟ್ರೆ. ಇದೇನಿದು ತೆಗೆದು ಬಿಟ್ಟೆ ಅಂದ್ರೆ ನಾನ್ ಗಂಡ್ಸ್ ಕಣೆ, ಕೋಜಲ್ಲ. ಗಂಡ್ಸ? ಮತ್ತ್ಯಾಕೆ ಈ ಡ್ರೆಸ್? ಅಯ್ಯೋ, ಮಗು ಬೆಳಿತಾ ಬೆಳಿತಾ ಹೊಟ್ಟೆ ದಪ್ಪ ಆಗುತ್ತಲ್ಲ ಡಾಕ್ಟ್ರೆ, ಪ್ಯಾಂಟ್ ಹಾಕೊಂಡ್ರೆ ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಅದಕ್ಕೆ. ನಾನ್ ಕೇಳ್ತಾ ಇರೋದು ನಿನ್ನಲ್ಲಮ್ಮ, ಇವ್ರನ್ನ. ಅವಳು ಹೇಳ್ತಾ ಇರೋದು ನನ್ ಬಗ್ಗೆನೇ ಡಾಕ್ಟ್ರೆ. ಹಾಗಾದ್ರೆ ಯಾರು ಪ್ರೆಗ್ನೆಂಟು? ಇದೇನ್ ಡಾಕ್ಟ್ರೆ ಹಿಂಗ್ ಕೇಳ್ತಾ ಇದೀರಾ? ನಾನ್ ಪ್ರೆಗ್ನೆಂಟು, ಇವಳು ನನ್ನ ನೆಂಡ್ರಲ್ವಾ? ಇದೇನಿದು ವಿಚಿತ್ರವಾಗಿ ಹೇಳ್ತಿದ್ರಲ್ಲ? ವಿಚಿತ್ರ ಏನೇ ಉಮಿ ಇದು? ಡಾಕ್ಟರ್ ಕಪರ್ ಶುಂಠಿ ನೀವು ತಾನೆ? ಎಸ್ ನಾನೇ. ಹೋದ್ ಸರಿ ಟೆಸ್ಟಿಂಗ್ ಬಂದಿದ್ದಾಗ ಈ ವಿಚಿತ್ರವಾದ ರಿಪೋರ್ಟ್ ಕೊಟ್ಟವ್ರೆ ನೀವಲ್ವಾ? ನಾನಾ? ಇನ್ನೇ ನಾನಾ? ನೀವು ಮಿಸ್ಟರ್ ದೊಡ್ಡಣ್ಣ ಅಲ್ವಾ? ಅಲ್ಲ, ದಡ್ಡಣ್ಣ. ನೀವು ಮಿಸಸ್ ದೊಡ್ಡಣ್ಣ ಅಲ್ವಾ? ಹೌದೌದು. ವೆರಿ ಸಾರಿ. ನಿಮಗೋಸ್ಕರ ನಾನು ಎಲ್ಲ ಕಡೆ ಬಹಳ ಹುಡುಕಿಸ್ದೆ. ಯಾಕೆ ಡಾಕ್ಟ್ರೆ, ಮೊನ್ನೆ ಬಂದಿದ್ದಾಗ ನಾವು ಹೋಗ್ಬೇಕಾದ್ರೆ ನಿಮ್ ಫೀಸ್ ಕೊಟ್ಟೆ ಹೋದ್ವಿ. ನೋನು ಅದಕ್ಕೆಲ್ಲಮ್ಮ, ಮೊನ್ನೆ ಲ್ಯಾಬ್ ಅಲ್ಲಿ ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ ರಿಪೋರ್ಟ್ ಇವ್ರಿಗೆ, ಇವ್ರ ರಿಪೋರ್ಟ್ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಬಿಡ್ತಾಳೆ ನರ್ಸು. ಯಾವ್ದೋ ಜ್ಞಾನದಲ್ಲಿ ಚೇಂಜ್ ಆಗಿದ್ಯಾ? ಒಳ್ಳೆ ಎಡವಟ್ ಸಮಾಸ ಆಗೋಯ್ತು. ಅಪ್ಪ ನಿಜವಾಗ್ಲೂ ಗರ್ಭಿಣಿ ಆಗಿರೋದು ನೀವಲ್ಲ, ನಿಮ್ ಹೆಂಡತಿ. ಕೇಸರಿ ಬಾಗಲ ಮೇಲ್ವಾ? ಅಯ್ಯೋ ಡಾಕ್ಟ್ರೆ, ಅವಳನ್ ಮಾತ್ರ ಬಸ್ ಅನ್ಬೇಡಿ. ವೈ? ಯಾಕೆಂದ್ರೆ ಬೈಕೆ ಅಂತ ನನ್ ತಿಥಿ ಮಾಡ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ವಡೆ ಪಾಯಸ ತಿನ್ನಕ್ ನಾನು ಬರ್ತೀನಿ.